ಅದು ಬುದ್ಧನ ಕಾಲ ಹೇಳ್ತಾರಲ್ಲ, ಬುದ್ಧ ಇದ್ದ ಕಾಲಕ್ಕೆ ಒಬ್ಬರೇ ಮಗ, ಒಂದೇ ಮಗ, ಮಕ್ಕಳೇ ಇಲ್ಲಕ್ಕೆ, ಗಂಡು ಸತ್ತು ಹೋಗಿದ್ದ, ಒಂದೇ, ಅದ್ರ ಮೇಲೆ ಜೀವ ಹಿಡ್ಕೊಂಡು ಕುಂತೀಳು. ಅದು ಸಾಯ್ಬೇಕ್ರೆ, ಅದು ಸತ್ತೋಯ್ತು. ಈ ಪಿಲ್ಲರ್ ಇದ್ರೆ ಛತ್ ನಿಂದಿರ್ತಾವ, ಹೌದಿಲ್ಲ? ಎಲ್ಲ ಪಿಲ್ಲರ್ ಆದ್ರೆ ಗಂಡದಿರ್ಬೇಕು, ಯಾರೇ ಇರಬೇಕು, ಛತ್ ನಿಂದಿರ್ತದೆ. ಮಮಕಾರ ಮಾಯ ಇರ್ತದೆ. ಎಲ್ಲ ಬಿದ್ದೋದ್ರೆ ಏನು ಮಾಡ್ತದೆ? ಛತ್ ಬೀಳ್ತದೆ ಕೆಳಗೆ. ಮುದಿಕ್ ಒಂದು ಸಾವನ್ನ ಅಳಾಕತ್ಲು, ಹೇ ದೇವ್ರ, ಹೇ ಪರಮಾತ್ಮ, ನಿನಗಿಟ್ಟು ದಯ ಇಲ್ಲ, ಕರುಣ ಇಲ್ಲ, ನೀ ಎಂಥ ದೇವರು, ನಾನು ಎಂಥ ಮಾನ ಕಸ್ಕೊಂಡಿ ಅಂತ ಒಂದು 100 ಬೈಯಕತ್ತಿಳು. ಬೈತಾರ, ದುಃಖ ಬಂತಂದ್ರೆ ಎಲ್ಲರಿಗೂ ಬೈತಾರೆ, ಸ್ವಾಮಿಗೂ ಬೈತಾರೆ, ದೇವರಿಗೂ ಬೈತಾರೆ. ಯಾರು ಮಜಾ ಇರ್ತದೆ, ದುಃಖ ಯಾರು ನೋಡಂಗಿಲ್ಲ, ಎಲ್ಲರಿಗೂ ಬೈತಾರೆ. ನಿನಗೆ ಮಾಡಿ, ನಿನಗೆ ಕೊಟ್ಟು, ನಿನಗೆ ಗಂಟೆ ಹೊಡೆದು, ನಿನ್ನ ಪೂಜೆ ಮಾಡಿ, ನಮಗೆ ಸಿಗ್ತೋ ದೇವರ ಅಂತ ಬೈತಾರೆ. ಎಲ್ಲರೂ ಬೈತಾರೆ, ದೇವರಿಗೆ ಬೈತಾರೆ. ಸುಖ ಇದ್ರೆ ಎಲ್ಲರೂ ಚಲೋ ಅಂತ. ಹೆಣ್ಮಗ ಒಂದು ಸವನು ಒಂದೇ ಮಗ ಅಳಕತ್ತಿದ್ರು. ಬುದ್ಧರು ಆ ಕಡೆ ನಡೆದಿದ್ರು. ಕ್ಯಾ ಚಲ್ ರಹಾ ಹೈ ಅಂದ್ರು. ಓ ಮಹಾರಾಜ್, ಏಕ ಬುದ್ಧಿ ಕೆ ಬಚ್ಚಾ ಮರ್ ಗಯಾ, ಉಪಚಾರ ಹೋ ರಹಿ ಹೈ. ಒಂದೇ ಮಗ, ಅದರ ಮೇಲೆ ಇದ್ಲಕ್ಕಿ. ಹೋದರು. ಹೋದ ಕೂಡಲೇ ಮುದುಕಿಗೆ ಎಲ್ಲ ಕಾಲ್ಗಳು, ಸ್ವಾಮಿಗಳು ದೊಡ್ಡ ಸಿದ್ಧಿ ಪುರುಷರಾದ, ಅವ್ರ ಒಳಗೆ ಜೀವ ಮಾಡಂಗ ಬೇಕಮ್ಮ, ಕಾಲ್ಗಳು ಅಂದರು. ಕಾಲು ಬಿದ್ದು ಏನಾಗ್ಯದ ಅಂತ ಕೇಳಿದ್ರು. ನಾನು ಮಗನ ಬದುಕಿಸ್ತೀನಿ, ಚಿಂತೆ ಬಿಡು. ಏನು ಮಾಡಬೇಕು? ಏನಿಲ್ಲ, ಒಂದಿಟ್ಟು ಸಾಸಿವೆ ಕಾಳು ತಗೊಂಡ. ಸಾಸಿವೆ ಮೊಹರೆ ಏನು ಮಾಡ್ತಾನೆ, ಸಾಸಿವೆ ಕಾಳು ತಗೊಂಡ, ನಿನ್ನ ಮಗನಿಗೆ ಜೀವಂತ ಮಾಡ್ತಾನೆ. ಇಟ್ಟು ಖುಷಿ ಐತೆ ರೀ ಆ ಮುದುಕಿಗೆ. ಸಾಸಿವೆ ಕಾಳು ಯಾರ ಮನೆಗೆ ಇರಂಗಿಲ್ಲ ರೀ, ಪುಣ್ಯ ಕೊಡ್ತಿರ್ಲಿಲ್ಲ ದಿನ, ಎಲ್ಲರ ಮನೆಗೆ ಇರ್ತಾವ. ಓಡ್ಕೋತ ಇದ್ರಿಗೆ ಗೌಡ್ರ ಮನೆ ಇತ್ತು. ಗೌಡ್ತಿ ಬುದ್ಧರು ಬಂದಾರ, ನನ್ನ ಮಗನ ಜೀವಕ್ಕೆ ಅಕ್ಕಿ ಮಾಡ್ತಾರಂತಾರೆ. ಅದಕ್ಕೆ ಒಂದಿಷ್ಟು ಸಾಸಿವೆ ಕಾಳು ಕೊಡು. ಸಾಸಿವೆ ಕಾಳು ಏನದ, ಇಟ್ಟು ಯಾಕೆ ಕಿಟ್ಟು ಕೊಡ್ತೀನಿ ಅನ್ಲಕ್ಕೆ. ನಿನ್ನ ಬದುಕಂಗಿದ್ರೆ ನಾ ಕೊಡಕ್ಕೆ ಹೇಳಿದ್ರು, ನಿನಗೆ 1 ಕಿಲೋ ಕೊಡ್ತೀನಿ ಅಂತ ಆಕೆ ಕಿಲೋ ತೊಗೊಂಡು ಬಂದು, ಅವಾಗ ಪದರ್ ಮಾಡಿ ಆಕೆ ಕೇಳಿದ್ಲು, ಗೌಡ್ತಿ ಅವ್ರು ಸಾಸಿವೆ ಕಾಳು ತೊಗೊಂಬಂದಾರೆ, ಯಾರ ಮನೆಗೆ ಯಾರೂ ಸತ್ತಿಲ್ಲ, ಅವ್ರ ಮನೆಯ ಸಾಸಿವೆ ಕಾಳು ತೊಗೊಂಬಂದಾರ. ಕೈಯಾಗನ ಸಾಸಿವೆ ಹಿಡ್ಕೊಂಡು ಗೌಡ್ ಹೇಳಕ್ಕೆ ಆಕೆ ಮಗ ಸತ್ತೇ 2 ದಿನ ಆಗಿತ್ತು. ಕತ್ಲು ಯಾಕ್ರಿ ಸಾವುಕಾರ್ತಿ ಗೌಡ್ತಿ ಸಾಸಿವೆ ಕೊಡಕ್ಕೆ ಕೇಳ್ತಾರಿ? 2 ದಿನ ಆಯ್ತು, ನನ್ನ ಮಗ ಸತ್ತಾನ, ಸಾಸಿವೆ ಕೊಡ ಬೇಡ ಅನ್ಬೇಕು. ಊರು ತುಂಬ ತಿರುಗಾಡದ್ಲು. ಯಾರ ಮನ್ಯಾಗ ಸಾಯದವರ ಮನೆಯ ಸಾಸಿವೆ ಕಾಳ. ನಮ್ಮ ಮನೆಗೆಲ್ಲ ಸತ್ತಾರಿಲ್ಲ, ಎಷ್ಟು ಚಂದ ಮಣ್ಣು ಕೊಟ್ಟು ಬಂದು ಕೂತೀವಿ ನೋಡಿ. ಇಲ್ಲಿ ಎಲ್ಲರಿಗೂ ಮಣ್ಣು ಕೊಟ್ಟು ಬಂದು ಕೂತೇವೆ. ಒಂದು ದಿವಸ ಹತ್ತಂಗ ಮಾಡ್ತೇವೆ, ಏನು ಹಂಗಿಲ್ಲ, ಯಾರಿಗೆ ಯಾರಿಲ್ಲ, ಕೆಟ್ಟವಂಗೆ ಕೆಳಗಿಲ್ಲ, ಜಗದ ನೆಂಟ ನೀನೆ ಅಯ್ಯ ಕೂಡದ ಸಂಘ. ಜಗತ್ತಿನ ನೋಡಬೇಕು ಇದು. ನಾ ಮನೆ ಕೇಳ್ತೀನಿ, ಹುಟ್ಟಿರಿ ಯಾಕೆ ಹುಟ್ಟಿರಿ? ಅದನ್ನು ಗೊತ್ತಿಲ್ಲ. ಇಲ್ಲಿ ಬಂದಿರಿ ಯಾಕೆ ಅದವ್ರಿಗೆ ಗೊತ್ತದಿಲ್ಲ. ಇಲ್ಲಿ ಯಾಕೆ ಬಂದು ಕೂತೀರಿ ಅದವ್ರಿಗೆ ಗೊತ್ತದಿ. ಅರೆ ಹುಟ್ಟಿರಿ ಯಾಕಂದ್ರೆ ದೊಡ್ಡವ್ರು ಆಗ್ಬೇಕ್ರಿ, ಸಾಲಿ ಕಲಿಬೇಕ್ರಿ, ಮದುವೆ ಮಾಡ್ಕೋಬೇಕ್ರಿ, ಮಕ್ಳು ಹಡ್ಬೇಕ್ರಿ, ಮನೆ ಕಟ್ಬೇಕ್ರಿ, ಮಾಡ ಕಟ್ಬೇಕ್ರಿ, ಆಮೇಲೆ ಮಕ್ಳು ಮದುವೆ ಮಾಡ್ಬೇಕ್ರಿ, ಆಮೇಲೆ ಮುದುಕ ಆಗ್ಬೇಕ್ರಿ, ಆಮೇಲೆ ಗಾಡಿ ಕುಂಡ್ರಬೇಕ್ರಿ. ಕಟ್ ಕಡಿ ನೋಡಿ ರಿಸಲ್ಟ್ ಹಂಗದ್ರಿ. ರಿಸಲ್ಟ್ ಏನದ, ಕಟ್ ಕಡಿ ಸತ್ತು ಗಾಡಿ ಕುಂಡ್ರದಲ್ಲ, ಕುಂಡ್ರಸ್ತಾರ ಅವ್ರು. ನೀವೇನು ಕುಂಡ್ರತ್ರಿ? ನೀವು ಕುಂಡ್ರಂಗಿಲ್ಲ, ಅವ್ರು ಕುಂಡ್ರಸ್ತಾರ ಎಲ್ಲ ಕೂಡಿಕ್ಷನ್. ಇದು ರಿಸಲ್ಟ್ ಏನ್ರಿ ಮನುಷ್ಯನಿಗೆ? ಕಟ್ ಕಡಿಗೆ ಸಾಯುವುದೇ ರಿಸಲ್ಟು. ಹಾಗಾದ್ರೆ ದನ ಸಾಯ್ತವಿಲ್ಲ, ಕತ್ತಿ ಸಾಯ್ತವಿಲ್ಲ, ಹುಳ ಸಾಯ್ತವಿಲ್ಲ, ಎಲ್ಲ ಸಾಯ್ತವೆ. ಅವ್ರಂಗ ನೀನೇ ಸತ್ತಂದ್ರೆ
ನಿನಗೂ ದನಕ್ಕೆ ಏನು ಅಂತರ? ಎರಡು ದೊಡ್ಡ ಪ್ರಶ್ನೆ ಮಾಡಿದ್ರೆ ಅವು ಸಾಯ್ತಾವ, ಹುಲ್ಲು ತಿಂದು ಸಾಯ್ತಾವ, ಹೊಲಸು ತಿಂದು ಸಾಯ್ತಾವ. ಅರ್ವಿ ಇಲ್ಲೇ ಬಟ್ಲನ್ನೇ ಹುಟ್ಟ್ಯಾವ, ಬಟ್ಲನ್ನೇ ಸಾಯ್ತಾವಿಲ್ಲ ಅವು. ನಿಮ್ಮ ದನಕ್ಕೆ ಕಣ್ಣಿಗಿಣ್ಣಿ ಹೊಲಿಸಿರಿ, ಹಂಗೆ ಹೊಲಿಸಿರಿ ಇಲ್ಲ ಸಾಯ್ತಾವೆ, ಎಲ್ಲ ಸಾಯ್ತಾವಲ್ಲ. ಮತ್ತು ಅವು ಹ್ಯಾಂಗೆ ಹುಟ್ಟ್ಯಾವ ಹಂಗೆ ಸಾಯ್ತಾವೆ. ನೀಟು ಸೊಣ್ಣಿ ಉಟ್ಕೊಂಡು, ಕೋಟ್ ಹಾಕ್ಕೊಂಡು, ಪ್ಯಾಂಟ್ ಹಾಕ್ಕೊಂಡು, ಇರ್ಕಲು ಸೀರೆ ಉಟ್ಕೊಂಡು ಸಾಯಿಲ್ಲ. ಏನು ಹುಚ್ಚುತನ ರೀ, ಏನು ಹುಚ್ಚುತನ. ಸಾಯೋದೇ ಇತ್ತಂದ್ರೆ ಇಷ್ಟು ಯಾಕೆ ರೋಡ್ ಮಾಡಬೇಕು, ಇಷ್ಟು ಯಾಕೆ ಸೀರೆ ಉಟ್ಕೋಬೇಕು, ಇಷ್ಟು ಯಾಕೆ ಮಾಡಕ್ಕೆ ಕಟ್ಟಬೇಕು? ಸೋಮ ಲಕ್ಷ್ಯ ರೀ, ಪರಮಾತ್ಮ ನಿಮಗೆ ಸಾಯಕ್ಕೆ ಈ ಶರೀರ ಕೊಟ್ಟಿಲ್ಲ, ಇದು ನೆನಪಿಡ್ತೀರ? ಅದೇ ಮರ್ತೇವೆ. ಪರಮಾತ್ಮ ದನ ಕತ್ತಿ ಕುಂದ್ರಿ ಸಾಯಕ್ಕೆ ಅದಾವ, ಹುಟ್ಟವ್ಯಾಕೆ ಸಾಯಕ್ಕೆ. ನೀ ಯಾಕೆ ಹುಟ್ಟಿದಿ? ಹುಟ್ಟಿದರೆ ಸಾವಿಲ್ಲದೆಯೇ ಬಲು ಬಟ್ಟೆಯನ್ನು ಸಾಧಿಸಲು ಬೇಕು, ಅದು ನೆಟ್ಟನ್ನೇ ಅಳವಡೆದೊಡೆ ಸತ್ತ ಬಳಿಕೆಯಲ್ಲಿ ಹುಟ್ಟದ ವಿದ್ಯೆಯನ್ನು ಕಲಿಯುವುದು ಸೃಷ್ಟಿಯೊಳಗೆ ಉತ್ತಮನು. ಹೊಟ್ಟೆಗೆ ಕಷ್ಟಪಡುವ ವಿದ್ಯೆಗಳು ಕಲಿತೇನು ಫಲವೆಂದ? ಯಾಕೆ ಹುಟ್ಟಬೇಕು? ಸಾಯಕ್ಕೆ. ಸಾಯ ಸಲುವಾಗಿ ಹುಟ್ಟಂಗಿದ್ರೆ ದನ ಕತ್ತಿ ಕುದುರೆ ಆಗು. ಸಾವನ್ನ ಗೆದಿಯಲಿಕ್ಕೆ ಈ ಮನುಷ್ಯ ಶರೀರ ಬಂದದ, ನೆನಪಿಡ್ರಿ. ಸಾವನ್ನ ಗೆದ್ಯಾಕ ಮರವೇ